ನೀನ್ ಗಂಡ್ಸಲೇ ಅಪ್ಪಿ ಗಂಡ್ಸು ಗಂಡ್ಸು. ಗಂಡಸ್ ತರ ಇರೋದ್ ಕಲ್ತ್ಕೊಳ್ಳಲಿ. ಅದ್ ಬಿಟ್ಬಿಟ್ಟು ಇದು ಏನ್ಲ ನಿನ್ ಕತೆ ಸುಮ್ಕೆನೇನೆ ನೀನು. ಆ ಆ ಕಡೆ ಈ ಕಡೆ ಅಂತ ಅಡ್ಡಾಡ್ಕೊಂಡು ಕುಂತ್ಕೊಂಡ್ರೆ ಏನಾಯ್ತದೆ ಹೇಳು ನಿನ್ ಕತೆ ಎಲ್ಲಾನು. ನಿನಗೆ ಹೆಂಡ್ತಿ ಇಷ್ಟ ಇಲ್ಲ ಅಂತಂದ್ರೆ ಹೋಗ್ ಆವಾಜ್ ಹಾಕ್ ಮನೆಯಿಂದ ಈಚೆ ಕಡಿಕ್ ಹಾಕು. ನಿನಗೇನು ಹುಡುಗಿರು ಕ್ಯೂ ಕ್ಯೂ ನಿಂತ್ಕೋತಾರೆ. ನೀನೆಲ್ಲಾನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೋಡು ನಿನ್ ಹೆಂಡ್ತಿಗ್ ನೀನ್ ಇದು ಕೂಗುದ್ ಬಿಸಾಕ್ಬಿಡು. ನಾನಿಲ್ವೇ ನೋಡು ನನ್ನ ಹೆಂಡ್ತಿನ ಮತ್ತೆ ನಮ್ಮ ಮಾವನ ಬಗ್ಗೆ ನಾನು ತಲೆ ಕೆಡ್ಸ್ಕೊಂತೀನಿ. ಉಗುತ್ ಎಸ್ಯಕಿಲ್ವೇ ಹಂಗೆ ನೀನು ಉಗುತ್ ಒಂದು ವರ್ಷ ಎಸ್ಬಿಡು ಸುಮ್ನೆನೆ. ನನ್ನ ಹೆಂಡ್ತಿ ಕೈಯಾಗ ತಿನ್ನ ಅಂತ ಗತಿ ನನಗೇನ್ಲೇ ಬಂದೈತೆ ನನಗೆ. ನನಗೇನು ಬಂದಿಲ್ಲ. ಅವಳನ್ನ ಏನಾರ ತಗೊಂಡು ಹಾಕ್ಬಿಡೋದೆ ನಾನಂತೂನು. ಅವಳೇ ನನ್ನ ಹಿಡ್ಕೊಂಡು ಹೊಡೆದವಳೆ ಅಂತಂದ್ರೆ ನಾನೇನು ಕಮ್ಮಿನಾ? ನಾನು ಇವಳ ಜೊತೆ ಬಾಳ್ವೆ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಕುಂತ್ಕೊಬಿಡ್ತೀನಿ. ನೋಡ್ತಿರೋ ಅದು ಏನು ಮಾಡ್ತಾರೋನೋ ನಾನು ನೋಡ್ತೀನಿ. ಅದು ಗಂಡಸು ಅಂತಂದ್ರೆ. ಏನ್ ಹೆಂಗುಸ್ರು ಹೆದ್ರುಕೊಳಕ್ ನಾವು ಗಂಡಸ್ರು ಕಣ ಗಂಡಸ್ರು. ನಮಗ್ ಕ್ಯೂ ನಿಂತ್ಕೋತಾರೆ ಹೆಣ್ಮಕ್ಳು ಕೊಡಕ್ ನಮ್ಗೆ. ನೋಡು ಅವಳು ಬೇಡ ಅವಳು ದುಡ್ಡು ಬೇಡ ಅಂತ ನೀನ್ ಅನ್ಕೋತೀಯ ಅಂದ್ರೆ ಹೋಗುತ್ತು ಸಾಕು. ಮನೆಗೋಗಿ ನಿಮ್ಮ ಅಮ್ಮಂಗೆ ಆವಾಜ್ ಹಾಕಿ ನನ್ನ ಇಷ್ಟ ನಾನು ಹೆಂಗಾರ ಮಾಡ್ಕೊತೀನಿ. ನಿನಗೇನ್ ಕಷ್ಟ? ಒಂದೇ ಕಿತ ಏಳು ಬಾಯಿ ಮುಚ್ಕೊಂಡು ಕೂತ್ಕೋತಾರೆ ಎಲ್ಲಾನುವೆ. ನೀನ್ ಧೈರ್ಯವಾಗಿ ಮಾತಾಡ್ಬೇಕಲೇ. ಇಲ್ಲ ಅಂತಂದ್ರೆ ಹಿಂಗೆ ಇದ್ಬಿಡ್ತೀಯಾ? ಹ್ಮ್. ಸರಿ ಕಣಣ್ಣ. ನಿನ್ನಿಂದ ನಾನು ಬಹಳ ಕಲ್ತ್ಕೊಬಿಟ್ಟೆ ಬಿಡು. ಅಲ್ಲ ನನಗೆ ಎಂಥ ಹುಡುಗಿ ಬೇಕು ಅಂದ್ರೆ ನಾನು "ಏಯ್ ಬಾರೆ" ಅಂದಿದ ತಕ್ಷಣ ಬಡ 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 ಓಡ್ ಬಂದ್ಬಿಟ್ಟು ಕೂತ್ಕೋಬೇಕು. ಕೈ ಕಟ್ಕೊಂಡು ಕೂತ್ಕೋಬೇಕು. ಆಮೇಲೆ ಸರಿ ಆಯ್ತು ಏನು ಬೇಕ್ರಿ ಅಂತ ಹೇಳ್ಬಿಟ್ಟು ತಲೆ ತಗ್ಸ್ಕೊಂಡು ಕೇಳಬೇಕು. ಇವಳು ಹಂಗಲ್ವಲ್ಲ ಮನೆಯಳಿ ಅವ್ರ ಅಪ್ಪನ ಮನೆ ಆಸ್ತಿ ಎತ್ಕೊಂಡ್ಬಂದವಳೆ ಅಂತ ದೌಲತ್ ಮಾಡ್ತಾಳೆ. ನನಗೆ ಇವಳೇನು ಇಷ್ಟ ಇಲ್ಲ. ಅಣ್ಣ ಇವಳನ್ನ ಬಿಟ್ರು ನಂಗೇನು ಹುಡುಗಿಯರು ಬೇಜಾನ್ ಜನ ಸಿಗ್ತಾರಲ್ವೇ? ಏ ಸಿಗದೆ ಇನ್ನೇನು ಬೇಜಾನ್ ಜನ ಇಟ್ಟಾಡ್ಕೊಂಡು ಸಿಗ್ತಾರೆ. ನೀನು ತಲೆ ಕೆಡಿಸ್ಕೊಬೇಡ. ಹೋಗಿ ನೀನು ಆವಾಜ್ ಹಾಕಿ ನಡಿ. ಆಮೇಲಿಂದ ನೋಡಿವಂತೆ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು. ಏನೋಣ ನಿನ್ನಿಂದಾನೇ ಧೈರ್ಯ ನನಗೆ. ಆಯ್ತಕ್ಕ ಹೋಯ್ತೀನಿ ಮನೆ ಕಡೆ ನೋಡೋಣ ಏನಾಯ್ತದು. ಬಾ ಬಾ ಹೋಗನ್ ಬಾ ಹಂಗೆ ಅಡ್ಡಾಡ್ಕೊಂಡು. ಅಮ್ಮ ಅಮ್ಮ ಏನ್ಲ ನೀನು ಯಾಕ್ಲ ಮದ್ವಿಗೆ ಬರ್ಲಿಲ್ಲ? ಇಲ್ಲಿ ಇಷ್ಟ ದಿನ ಎಲ್ಗೋಗ್ಬಿಟ್ಟು ಎಲ್ಲಿ ಸಾಯ್ತಿದ್ದಲ್ಲ ನೀನು? ನಮ್ಗಂತೂ ಸಾಕ್ ಹೋಗ್ಬಿಟ್ಟೈದು ಕಣಪ್ಪ. ನಿನ್ನಂತೂ ಹುಡುಕಿ 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 ಮನೆಯಾಳ್ ನನ್ನ ಮಗ ನೀನಂತೂ ಯಾಕೆ ನಿಮ್ಮ ಅಪ್ಪ ಆಡ್ದಂಗೆ ಆಡ್ತಿದ್ಯಾ ನೀನು? ನಿಮ್ಮ ಅಪ್ಪ ಉಗಿಸ್ಕೊಂಡು ಹೋಯ್ತಾನಲ್ಲ ಹಂಗೆ ನೀನು ಹೋಗ್ಬಿಡತ್ತಾಗ ಉಗಿಸ್ಕೊಂಡು ಎತ್ತಾದ್ರೂ ಏನೋ ಇವತ್ತು ಉದ್ದಾರ ಐತಿ ನಾಳೆ ಉದ್ದಾರ ಐತಿ ಅಂತ ನೋಡ್ರೆ ಉದ್ದಾರ ಆಗ ಲಕ್ಷಣಗಳೇ ಕಾಣ್ತಾ ಇಲ್ಲ ನೀನಂತೂ. ಅಮ್ಮ ನನ್ನ ಹೆಂಡತಿಗೆ ಡೈವರ್ಸ್ ಕೊಡ್ತೀನಿ. ನನಗಳು ಬೇಕಿಲ್ಲ. ಅವಳು ಹುಟ್ಟು ಅವಳ ಮಕ್ಕಿಷ್ಟು ಬೆಂಕಿ ಹಾಕ ಅವಳು ನನಗೆ ಬೇಕಾಗಿಲ್ಲ ಕಣಮ್ಮ. ಮೊರುವಾದಿ ಕೊಡಿದಂಗೆ ಗಂಡನ ಹಿಡ್ಕೊಂಡು ಇಕ್ತಾಳೆ ಅಂತಂದ್ಮೇಲೆ ಇವತ್ತೇ ಕೊನೆ ಹೇಳ್ತಿದ್ದೀನಿ. ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಡೈವರ್ಸ್ ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ನೀನು ಯಾರು ಬಂದು ನನಗೆ ಏನು ಇದು ಮಾಡಿದ್ರು ಅಷ್ಟೇನೆ. ಲೋ ತಿರ್ಪೋಕಿ ಆಟ ಆಡ್ತಿದ್ಯಲ್ಲ, ಕಾಸು ಎಲ್ಲಿಂದ ಹೊರ ಬರ್ತದೆ ನಮಗೆ? ಅವಳು ಹಾಕ್ತಿರ ಅನ್ನ ನಾವು ತಿಂತಾ ಇರೋದು. ನಿನಗೆ ಗೊತ್ತಿಲ್ವಾ ನಮಗೆ ಕಾಸಿಗೂ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಅವಳಾಕ ಎಂಜಲ್ ಕಾಸು ತಿನ್ಕೊಂಡೆ ಏನಾವಿರೋದು ನೋಡು. ಅವಳೇನಾರ ಬಿಟ್ಟು ಹೋದ್ಲು ಅಂದ್ರೆ ನಮ್ಗೆ 10 ರೂಪಾಯಿ ಕಾಸು ಇರಕ್ಕಿಲ್ಲ ಕಣ್ಮಗ. ನೀನು ಸುಮ್ಕಿರು. ಒಳ್ಳೆ ದೇವ್ರು ಬಂದಂಗೆ ಬಂದವಳು ನಮ್ಮ ಮನೆಗೆ. ನೀನು ಯಾಕಲ ಹಿಂಗೆ ಆಡ್ತಾ ಇದೆಯಾ? ನಿನ್ನ ಗಂಡಸ್ತಾನೆ ಏನಿದ್ರು ದುಡಿಯೋದ್ರ ಮೇಲೆ ತೋರಿಸೋದು ಬಿಟ್ಬಿಟ್ಟು ಇದು ಯಾಕಲ ಎಂಡ್ರನ್ನ ಬಿಡೋದ್ರ ಮೇಲೆ ತೋರಿಸ್ತಿದ್ಯಾ ನೀನು? ನಿಮ್ಮಜ್ಜಿ ಕಷ್ಟಪಟ್ಟು ಮದುವೆನ ಬ್ಯಾರೆ ಕಡೆ ಆಗೋಗ್ಬಿಡೋದು ನಿನಗೇ ಮಾಡಬೇಕು ಅಂತ ಹೇಳಿ ಆ ನಿಧಿ ತಲೆ ಕೆಡಿಸಿ ಮಾಡಿ ಎಲ್ಲನೂ ಮಾಡಿ ಇಷ್ಟು ಮಾಡಿರೋದು. ಈಗ ನೋಡು ನೀನು ಹಿಂಗೆಲ್ಲನೂ ಉತ್ತರ ಆಡ್ಕೊಂಡು ಕುಂತ್ಕೊಬಿಟ್ರೆ ಹೆಂಗೆ ಹೇಳು? ನಿಮ್ಮ ಅಜ್ಜಿ ನಂಬಾಡಿ ಸಂದಾಕಿರ್ಬೇಕು ಅಂತ ಅವಳನ್ನ ಗಂಟಾಕಿದ್ದು ಕಣಲ್ಲ. ನಿಂಗೆ ಅರ್ಥ ಮಾಡ್ಕ ಕಣಲ್ಲ. ಬ್ಯಾಡ ಈ ಅವತಾರಗಳೆಲ್ಲ ಬಿಟ್ಬಿಟ್ಟು ಮೂರುವಾದೆಗೆ ಎಂಡ್ರು ಅಂತ ಸಂಸಾರ ಮಾಡ್ಕೊಂಡು ಹೋಗಿ ನೀನು. ಬಾ ಒಳಗಡೆಗೆ ಬಾ. ಉಣ್ಣಕ್ಕೆ ಇಕ್ತೀನಿ. ಇಸ್ಕಿದ ಬೇಳೆ ಸಾರು ಮಾಡಿದ್ದೀನಿ. ಬಾ ಬಿಸಿ ಬಿಸಿ ಮುದ್ದೆ ಮಾಡ್ತೀವಿ. ಇಕ್ಕಿದ್ದೀನಿ ತಿನ್ನಿ ಒಂದು ಬಾ. ತಿನ್ಕೊಂಡು ಆರಾಮಾಗಿರು. ಅವಳೇ ಎಲ್ಲ ವ್ಯವಹಾರ ನೋಡ್ಕೋತಾಳೆ. ತಿನ್ಕೊಂಡು ಉಣ್ಕೊಂಡು ನೆಮ್ಮದಿ ಇರ್ಬೇಕು ಅಷ್ಟೇನೇನೆ. ನಿನ್ನ ಮಗುಂಗೆ ನಾಲ್ಕು ಹಿಡ್ಕೊಂಡು ಸರಿಯಾಗಿ ತೊದ್ಕವಳೆ. ಆದ್ರೂ ನಿನಗೆ ಬುದ್ಧಿ ಬೇಡವೇನಮ್ಮ? ನಿನ್ಗೆ ಗೊಸಿನೂ ಬುದ್ಧಿ. ಹಾ ಏನನ ಹೊಡಿಲಿ ಏನನ ಬಿಡ್ಲಿ ಮಗುನ ನಿನಗೇನು ಅನ್ಸಕ್ಕಿಲ್ಲ ಅಲ್ವಾ? ಇಲ್ಲ ಕಣ ನಂಗೆ ಅನ್ಸಕ್ಕಿಲ್ಲ. ನಂಗೆ ಏನು ಅನ್ಸಕ್ಕಿಲ್ಲ. ನಂಗೆ ಲೋಪರ್ ಬಡ್ಡಿ ನನ್ನ ಮಗ. ಏನು ಅನ್ನಿಸ್ಬೇಕಿತ್ತು ನನಗೆ? ಬೊಗುಳ ಏನು ಅನ್ನಿಸ್ಬೇಕಲ್ಲ ನನಗೆ? ನೀನು ಏನಾದ್ರೂ ತಂದು ಮನೆಗೆ ತಂದು 10 ರೂಪಾಯಿ ಕೊಡ್ತಾ ಇದೆಯಾ? ಸಂತಕ್ಕೆ ಹೋಯ್ತಾಳೆ. ಅಡುಗೆ ಸಾಮಾನು ಏನು ಬೇಕೋ ತಗೊಬಿಟ್ಬರ್ತಾಳೆ. ತರಕಾರಿ ತಗೊಬಿಟ್ಬರ್ತಾಳೆ. ಅವಳನ್ನ ನಾನು ನಂಬ್ಕೋಬೇಕು ನಿನ್ನ ನಂಬ್ಕೋಬೇಕು ಹೇಳು? ನೋಡು ನಾನು ಯಾವ ಇದನ್ನೂ ತಲೆ ಕೆಡಿಸ್ಕೊಳಕ್ಕಿಲ್ಲ. ನೀನು ಬೇಕಾದ್ರೆ ಹೋಗು. ನಾನಂತೂ ನಾನು ಸೊಸೆನ ಬಿಟ್ಕೊಡಕ್ಕೆ ಒಪ್ಕೊಳಕ್ಕಿಲ್ಲ. ದುಡ್ಡು ದುಡ್ಡು ದುಡ್ಡು. ನೀನ್ ದುಡ್ಡು ಬೆಲೆ ಕೊಡ್ತಾ ಇದೀಯ ಅಷ್ಟೇನಿಯಾ? ಮಗಂಗೆ ಏನಾರ ಬೆಲೆ ಕೊಡ್ತಾ ಇದೀಯಾ? ಹಾ ಅವಳು ದುಡಿತಾಳೆ ಅಂತ ಹೇಳ್ಬಿಟ್ಟು ಅವಳ ಪರ ಮಾತಾಡ್ತಿದ್ಯಾ? ದುಡಿಯೋದೇನು ದೊಡ್ಡ ವಿಚಾರ ಅಲ್ಲ. ನಾನು ದುಡ್ಕೊ ಒಂದು ಹಾಕ್ತೀನಿ ತಗ. ಏನು ನನ್ನೇನು ದುಡಿಯೋಕ್ಕಾಗ್ದ್ರು ಅಂತ ಅನ್ಕೊಬಿಟ್ಟಿದ್ಯಾ? ಬಾಯಿ ಮುಚ್ಕೊಂಡು ಇಟ್ಟಾಗ ತಿನ್ಬಾರ್ಲಾ? ಓ ತಂದಾಕ ಕಿಸಿಲಿಲ್ಲ ಅಂದ್ರೂ ಇವಂದು ರಪ್ಪನಂಗೆ ದೌಲತ್ ಇವಂದು. ಎಲ್ಲ ಹೆಂಗ್ಲ ಬಂದ್ ನಿಮ್ಮ ಅಪ್ಪನ ಬುದ್ಧಿ ನಿನ್ಗೆ ಅಷ್ಟು ಚೆನ್ನಾಗಿ ಬೆಳೆಸಿದ್ನಲ್ವೆಲ್ಲ ನಿನ್ನ ಅಪ್ಪನ ಬುದ್ಧಿ ಕಲ್ತ್ಕೊಬಿಟ್ಟಿದ್ಯಾ ನೀನು. ಅವನು ಕಟ್ಕೊಂಡ ನಾಳಾಗೋದೆ ನೋಡು. ಸುಮ್ನೆ ಇದ್ಬಿಡು ಮಾತಾಡ್ಬೇಡ. ಅವಳು ಬರೋ ಟೈಮ್ ಆಯ್ತು. ಬರ್ಲಿ ಇವತ್ತು ನಸ್ಗುನಿ. ನನ್ನೇ ಹಿಡ್ಕೊಂಡು ಹೊಡೆದವಳಲ್ಲ. ಅವಳಿಗೆ ಯಾವ ಬೆಲೆನೂ ಕೊಡಕ್ಕಿಲ್ಲ. ಈ ಮನೆಗೆ ಬಿಟ್ಕೊಳ್ಳೋದು ಇಲ್ಲ ನಾನಂತೂ. ಡೈವರ್ಸು ಅಂದರೆ ಡೈವರ್ಸ್ ಅಷ್ಟೇನೇನಿಯ. ಓಹೋ ಏನು ಇವಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಕ್ಕೆ ನಾನೇನು ಇವ್ರ ಮನೆ ನಾಯಿ ಅನ್ಕೊಬಿಟ್ಟವಳೆ. ಏನೋ ದುಡ್ಡು ಐತೆ ಅಂದರೆ ದೌಲತ್ತು ನಾವೇನು ದುಡಿಯಲ್ವೇನಾ ದುಡ್ಡನ್ನ? ನನಗೂ ಬೇಜಾನ್ ದುಡಿಯೋ ದಾರಿಗಳು ಗೊತ್ತೈತೆ ಹೇಳು. ನಾನು ದುಡಿತೀನಿ. ಇಷ್ಟು ದಾರ ಮನೆ ಇಲ್ವೇ ನನಗೆ? ಮುಚ್ಕೊಂಡ್ ಬಿದ್ದಿರಲೇ ಈ ಮನೆನೂ ನಮ್ಮ ಒತ್ತಿಗೆ ಕಡ್ಲ ಅಂದ್ರೆ ನಿಮ್ಮ ಅತ್ತೆ ಪೊದ್ದು ಕೊಡ್ಸಿರೋದ್ ಕಡ್ಲ ಈ ಮನೆನೂ. ಇದನ್ನ ನಿಮ್ಮ ಅಪ್ಪ ಆಡ ಇಕ್ಬಿಟ್ಟಿದ್ದ ಲೋಪರ್ ನನ್ನ ಮಗ. ಆದ್ರೆ ಪೊದ್ದಿ ಪಾಪ ನಮ್ಮ ಅತ್ತಿಗೆ ಬಂದ್ಬಿಟ್ಟು ಪೊದ್ದು ಅತ್ತಿಗೆ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿರೋ ಸಾಲ ಎಲ್ಲ ತೀರಿಸ್ಬಿಟ್ಟು ಬಿಡಿಸ್ಕೊಟ್ಟೋಗವಳೆ.
ಅಂತ ಮನೆತನ ಮುಟ್ಬಿಟ್ಟು ನೀನು ಹಿಂಗೆ ಆಡಿದ್ರೆ ಉಳ್ಬಾಳ್ತೀಯ ನೀನು. ಏನಿಲ್ಲ ನೋಡ ಮುರಿತಾರೆ ನಿಂದು. ಯಾರ್ ನಡ ಮುರಿತಾರೆ ಅಂತ ನನಗೂ ಗೊತ್ತಾಯ್ತದ ಹೇಳು. ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗ್ ಆಡ್ಕೊಂಡು ಹೋಗ್ತಾವ್ರು ಗೊತ್ತೇನು. ಈ ನನ್ನ ಮಗ ಎಂಟ್ರ ದುಡ್ಡಾಗ ತಿನ್ಕೊಂಡವನಿ ಅಂತ ಈಚೆ ಕಡೆಗೆ ಹೋದ್ರೆ ಸಾಕು ಎಲ್ಲರೂ ನನ್ನ ಹಂಗೆ ನೀ ಉಗ್ಯೋದು. ಉಗಿಸ್ಕೊಳ್ಳಲ್ಲ ಮೆಟ್ನಾಗ ಹಾಕ್ಸ್ಕ ಏನಾಯ್ತು ದುಡಿಲ್ಲ ಹಂಗ ನನ್ನ ಮೈ ಬಗ್ಗಿಸ್ಬಿಟ್ಟು ಅದೇನೋ ಕೈಲಾಗ್ದನ್ ಮೈ ಪರ್ಚ್ಕೊಂಡ್ರು ಅನ್ನಂಗೆ ಬಾ ಸುಮ್ಮನೆ ಇಟ್ಟಾಗೆ ತಿನ್ನು ಎದ್ದು ಔತಾರ ಆಡ್ಬೇಡ ಅಲ್ಲಿ ಕುತ್ಕೊಂಡು ದುಡಿಯೋಗ ಅವಳ ಸಮನಾಗ ನೀನುವೆ. ಅವ್ರ ಅಪ್ಪನ ಆಸ್ತಿ ಕೊಟ್ಟವ್ರು ಒಡವೆ ಕೊಟ್ಟರು ಅದನ್ನ ಕಟ್ಕೊಂಡು ನಿನ್ಗೇನ್ಲಾಗ್ಬೇಕು. ಪಾಪ ಮಗ ತಂತಂದ್ ನನ್ಗೆ ಎಳಿತಾವಳು ಸುಮ್ಕೆನೇನೆ. ನಿಂತ್ಕಳೆ ಅಲ್ಲೇ ನಿಂತ್ಕ, ಒಳಗಡೆಗೆ ಬರಕ್ ಹೋಗ್ಬೇಡ ನೀನು. ಯಾಕೆ ಇದ್ ನನ್ ಮನೆ, ನಾನು ಒಳಗಡೆಗೆ ಬಂದ್ರೆ ತಪ್ಪೇನು? ನಿನ್ನ ಮನೆನೇ ಅಂತ ಯಾರು ಹೇಳಿದ್ದು? ಇದ್ ನನ್ನ ಮನೆ ಸರಿನಾ? ನೋಡು, ನೀ ನಮ್ಮ ಮನೆ ಒಳಗಡೆ ಬರೋ ಅವಶ್ಯಕತೆ ಇಲ್ಲ. ಗಂಡುನೇ ಹಿಡ್ಕೊಂಡು ಹೊಡಿತೀಯ ನೀನು 3 ಬಿಟ್ಟೋಳು ಅಂತಂದ್ರೆ ಈ ಮನೆಗೆ ನಿನಗೆ ಯಾವುದೇ ಜಾಗನೂ ಇಲ್ಲ. ಎಲ್ಲದಕ್ಕೂ ನೀನೇ ಗ್ರೇಟು. ನಮ್ಮ ಅಮ್ಮನ್ನು ಬುಟ್ಟಿಗೆ ಹಾಕೊಂಡಿದ್ಯಾ, ನಮ್ಮ ಅಜ್ಜಿನೂ ಬುಟ್ಟಿಗೆ ಹಾಕೊಂಡಿದ್ಯಾ. ಎಲ್ಲಾರನ್ನೂ ಬುಟ್ಟಿಗೆ ಹಾಕೋಬಿಟ್ಟು ದುಡ್ಡು ಎಲ್ಲರಿಗೂ ಎಂಜಲು ಕಾಸು ಹಾಕ್ಬಿಟ್ಟು ಆಟ ಆಡಿಸ್ತಿದ್ಯಲ್ವಾ. ಗಂಡ ನಮ್ಮ ಮುರುವಾದಿ ಸ್ವಲ್ಪನೂ ಇಲ್ಲ. ಊರವ್ರಿಗೆಲ್ಲನೂ ನಾನೇ ದುಡ್ದು ನನ್ನ ಗಂಡನು ನಮ್ಮ ಅತ್ತೆನೂ ನಮ್ಮ ಅಜ್ಜಿನೂ ಎಲ್ಲ ನಾನೇ ಸಾಕ್ತಿರೋದು ಅಂತ ಊರು ತುಂಬ ಹೇಳ್ಕೊಂಬಿಟ್ಟು ಬಂದಿದ್ಯೇನೆ ನೀನು. ನಾನು ಯಾಕೆ ಹೇಳ್ಕೊ ಬರ್ಲಿ ಊರ್ ತುಂಬಾ? ನನ್ಗೇನ್ ಅಂತ ಬುದ್ಧಿ ಇಲ್ವಲ್ಲ ಊರ್ ತುಂಬಾ ಹೇಳ್ಕೊಂಡ್ ಬರೋ ಅಂತ ಬುದ್ಧಿ. ಯೋ ನೀನ್ ತಲೆ ಕೆಡ್ಸ್ಕೊಬೇಡ ಸುಮ್ಕಿರವ ನಿಧಿ. ಏಯ್ ಎದಳ ಮೇಕೆ ಎಲ್ಲ ಮಾತಾಡ್ತಾ ಇದೀಯ ನೀನು? ಎದಳ್ ತಿಂದ್ಕೊಳ್ಳಿ ಹೆಚ್ಚಾಗೈತೆ ನಿನ್ಗೆ. ಈ ಬೊಟ್ಟಿಗೆ ಯಾರ ತಲೆ ಕಳ್ಸವ್ರೆ ಅಂತ ಅನ್ನಿಸ್ತದೆ. ನನಗೆ ಯಾರು ತಲೆ ಕೆಡ್ಸಿಲ್ಲ, ನಿಮ್ಗೆ ಏನಾರ ತಲೆ ಕೆಡ್ಸೋರ ನೋಡ್ಕ. ತಲೆ ಕೆಡ್ಸೋರಿ ನಾನೇನ್ ಚಿಕ್ಕ ಮಗಲ್ಲ ತಲೆ ಕೆಡ್ಸ್ಕೊಳಕ್ಕೆ. ಮುಚ್ಚು ಅಂತ ತಾನೇ ಬಾಯಿನ ಮುಚ್ಕೊಂಡಿರು. ಈಗ ತಾನೇ ಮದುವೆ ಮುಗಿಸ್ಕೊಂಡು ಬಂದಿದೀವಿ. ಇದೇಲ್ಲ ನಿನ್ ಕೆಟ್ಟಾಟ ಯಾ ಲೋಫರ್ ಇಂದ ಕಲ್ತ್ಕೊಂಡ್ ಬಂದ ಈ ಮಾತುಗಳೆಲ್ಲನೂ ನೋಡ ಬಂದಿದಿ. ನಿನ್ ಬಾವ ಒಳಗಡಿಕೆ ಅವ್ನ ಏನಾರ ಮಾತಾಡ್ಕೊಂಡ್ಲಿ ಬಾ ಒಳಗಡಿಗೆ ಸುಮ್ಮನೆ ಬರ್ಕೊಡ್ದು. ನನ್ನ ಮನೆ ಇದು ಬರ್ಬಾರ್ದು. ನನಗೆ ಎಲ್ಲ ವಿಚಾರನೂ ಗೊತ್ತಾಗೈತೆ. ನಮ್ಮ ಅಜ್ಜಿ ನೀನು ಸೇರ್ಕೊಂಡು ಹೆಂಗ್ ನಾಟಕ ಆಡ್ಬಿಟ್ಟು ನಾನು ಮದುವೆ ಮಾಡ್ಕೊಂಡ್ರಿ. ನಾನು ತುಂಬಾ ಚೆನ್ನಾಗಿದ್ದೀನಲ್ಲ ನೋಡಕ್ಕೆ. ನಿನಗೆ ನನ್ನಂತ ಹುಡುಗ ಎಲ್ಲಿ ಸಿಗ್ತಾ ಇದ್ದ ಹೇಳು ನಿನ್ನ ಮಕ್ಕಕ್ಕೆ? ಅದಕ್ಕೆ ನೀನು ನನ್ನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ಸುರ ಸುಂದರಾಂಗ ನೀನು, ಸುರ ಸುಂದರಾಂಗ ಬಿಡು. ನೀನು ಬಿಟ್ರೆ ಇನ್ನು ಊರಾಗ ಯಾರನ್ನ ಸುರ ಸುಂದರಾಂಗಗಳು ಇದ್ರೆ ತಾನೇ ಅವಳಿಗೆ. ಆ ಏನ್ 10 ರೂಪಾಯಿ ಕೆಲ್ಸಿಲ್ಲ ಯೋಗ್ಯತೆ ಇಲ್ದಿರೋಳನ್ನ ಮದುವೆ ಮಾಡ್ಕೊಂಡವಳೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ಬೇಕು ನೀನು. ಅಂತದ್ರಾಗೆ ಇದೇ ನನ್ಗೆ ಆಯ್ತಿಲ್ಲ. 4 ಪೈಸದ ಮರುವಾದಿ ಇಲ್ಲ ನನಗೆ. ಯಾಕೆ ಹೇಳು? ಇವಳಿಂದನೇ ನನ್ಗೆ ಯಾರು ಮರುವಾದಿ ಕೊಡ್ತಾ ಇಲ್ಲ ನನಗೆ. ಎಲ್ಲರೂ ಅವಳ ಪರನೇ ಮಾತಾಡ್ತೀರಾ, ಅವಳಿಗೆ ಸಪೋರ್ಟ್ ಮಾಡ್ತೀರಾ, ಎಲ್ಲ ಅವಳದೇನೆ. ನಮ್ದು ಅಂತ ಏನೂ ಇಲ್ಲ. ನೀನು ನೀನ್ ದುಡಿಬೇಡ ಅಂತ ಯಾರಾದ್ರೂ ಹೇಳೋರ ಇಲ್ಲಿ? ನೀನ್ ಯಾವಳೆ ನನಗೆ ದುಡಿ ಅಂತ ಹೇಳೋದು? ನನಗೆ ಗೊತ್ತು ಹೆಂಗ್ ದುಡಿಬೇಕು ಅಂತ ಹೇಳ್ಬಿಟ್ಟು. ಇವತ್ತು ನಮ್ಮ ಅಮ್ಮಂಗೂ ನೀನೇ ಬೇಕು, ನಮ್ಮ ಅಜ್ಜಿಗೂ ನೀನೇ ಬೇಕು, ನಾನ್ ಬೇಡ. ಯಾಕಂದ್ರೆ ನಿಮ್ಮ ಅಪ್ಪ ಕೊಟ್ಟರೆ ಆಸ್ತಿ ಎಲ್ಲ ಎಂಜಲು ಕಾಸು ತಂತಂದ್ ಇವ್ರಿಗೆ ಆಗ್ತಿದ್ಯಲ್ಲ, ಅದಕ್ಕೆ ಅಲ್ವಾ ಇಷ್ಟೊಂದು ದೌಲತ್ ನಿನ್ಗೆ. ನನ್ಗೂ ನಮ್ಮ ಅಪ್ಪ ಕೋಟಿ ಮಾಡಿಕ್ ಹೋಗಿದ್ರೆ ನಾನು ನಿನ್ನಂಗೆ ದೌಲತ್ ಪಡ್ತಾ ಇದ್ದೆ. ಊರವ್ರಿಗೆಲ್ಲ ಏನೇನೇ ಹೇಳ್ಕೊಂಡ್ ಬಂದಿದ್ಯಲ್ವಾ. ನನ್ನ ಗಂಡ ಕೈಲಿಗೆ ಸಿದ್ದಿರೋನು ಮನೆಗೆ ಬಿದ್ದಿರ್ತಾನೆ, ನಾನೇನೇ ದುಡ್ಡು ತಂದಾಕ್ತಿದೀನಿ, ಕೂತ್ಕೊಂಡ್ ತಿಂತಾನೆ, ಹಂಗೆ ಹಿಂಗೆ ಅಂತ. ನೋಡಿ ಆ ತರ ಹೆಣ್ಣು ನಾನಲ್ಲ. ಗಂಡನ ಬಗ್ಗೆ ಕೀಳಾಗಿ ಮಾತಾಡ್ಕೊಂಡ್ಬಿಟ್ಬಾರ ಅಂತ ಹೆಣ್ಣು. ಇವತ್ತಿಗೂ ನಮ್ಮ ಅಮ್ಮಂಗ್ ಸಮೇತ ನನ್ನ ವಿಚಾರ ಏನು ಗೊತ್ತಿಲ್ಲ ಗೊತ್ತಾ? ಹೂ ಕಣಲ್ಲ ಹೇಳ್ಕೊಬತ್ತಾಳ. ನಾನೇ ಹೇಳ್ಕೊಬೋದು ಬಂದಿದ್ದೀನಿ ಕಳ್ಳ. ನನ್ನ ಸೊಸೆನೇ ತಂದಾಕದ್ ಮನೆಗೆ ನನ್ನ ಮಗ ಏನು ತಂದಾಕಲ್ಲ ಅಂತ ಹೇಳ್ಬಿಟ್ಟು. ಇಂಥ ತಾಯಿ, ದುಡ್ಡುಗೆ ಆಸೆ ಪಡ ತಾಯಿ, ದುಡ್ಡು ಅಂದ್ರೆ ಸಾಯ ಅಜ್ಜಿ. ಅಪ್ಪಂಗಂತೂ ಲೆಕ್ಕನೇ ಇಲ್ಲ, ಎಲ್ಲೋಗೈತೋ ಗೊತ್ತಿಲ್ಲ. ಹೋಗೋದು ಹೋಗ್ತೈತೆ, ಬರೋದು ಬರ್ತೈತೆ, ಯಾವಾಗ ಬರ್ತೈತೋ ಗೊತ್ತಿಲ್ಲ. ಹೋಗಾಗ್ಲೇ 6 ತಿಂಗಳಾಯ್ತು. ನಿನಗೆ ಅಪ್ಪನ ಬಗ್ಗೆನೂ ಇಲ್ಲ ಚಿಂತೆ. ಯಾಕೇಳು? ಅಪ್ಪ ದುಡ್ಕೊ ಬರಲ್ಲ, ನಾನು ದುಡ್ಕೊ ಬರಲ್ಲ. ಆದ್ರೆ ಮನೆಯಾಳಿ ದುಡ್ಕೊ ಬರ್ತಾಳೆ ಅಂತ ನಿನ್ಗೆ ನಮ್ಗಿನ ಇವಳೇ ಹೆಚ್ಚಾಗೋಗ್ಬಿಟ್ಲು. ನೋಡೆ, ಈ ಮನೆ ನಿಂಗೆ ಯಾವ ಜಾಗನೂ ಇಲ್ಲ. ನಿಂದೇನಾದ್ರೂ ಲಗೇಜ್ ಪಗೇಜ್ ಏನಾರ ಇದ್ರೆ ಎತ್ಕೊಂಡು ಹೊರಟೋಗು. ಒಂದು ಗಳಿಗೆನೂ ಇಲ್ಲಿ ಇರಬೇಡ. ನಾನು ಈಗಲೇ ಹೇಳಿದ್ದೀನಿ, ಏನಾದ್ರೂ ಇದ್ದೆ ಅಂತಂದ್ರೆ ನಾನಂತೂ ಸುಮ್ಮನಿರಲ್ಲ. ಕೊನೆ ಕಿತ ಹೇಳ್ತಾ ಇದ್ದೀನಿ, ನಿನ್ ಲಗೇಜು ಬ್ಯಾಗು ಎಲ್ಲ ಎತ್ಕೊಂಡು ಹೋಯ್ತಾ ಇರು. ಡೈವರ್ಸ್ ಕೊಟ್ಬಿಡ್ತೀನಿ ನಿನಗೆ. ಒಂದು ಕ್ಷಣನೂ ಈ ಮನೆಗೆ ಇರಬಾರ್ದು ನೀನು. ಏನಾದ್ರೂ ಇದ್ದು ಬಿಟ್ರೆ ನಾನು ಈ ಮನೆಗಿರಲ್ಲ. ಒಂದು ನೀನಿರ್ಬೇಕು, ಇಲ್ಲ ನಾನಿರ್ಬೇಕು ಈ ಮನೆಗೆ ಅಷ್ಟೇನೆ. ನಮ್ಮ ಅಮ್ಮನ ಮಾತು ಕಟ್ಕೊಂಡು, ನಮ್ಮ ಅಜ್ಜಿ ಮಾತು ಕಟ್ಕೊಂಡು ಇರ್ತೀನಿ ಅಂತಂದ್ರೆ ಇರು, ನಾನಿರಲ್ಲ ಅಷ್ಟೇನೆ. ನೋಡವ, ಅವನೇನೋ ಕೋಪದಾಗ ಮಾತಾಡ್ತಾನೆ. ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ ಬಾವ. ಆಗಿದ್ದಾಗೋಯ್ತಾ ನನ್ನ ಮಗ ಅನ್ನೋದೇ ನೀನು ಎಲ್ಲ ಒಪ್ಪರು. ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಬಾ ಒಳಗಡೆಗೆ ಬಾ ನೀನು. ಬೇಡ ಅತ್ತೆ, ಇವನೇ ಬಂದು ನನ್ನ ವಾಪಸ್ ಬಾ ಅಂತ ಕರೆಯೋ ತನಕ ಬರಲ್ಲ ಅತ್ತೆ. ನಾನು ನನ್ನ ಲಗೇಜ್ ಬ್ಯಾಗ್ ಎಲ್ಲ ಎತ್ಕೊಂಡು ಹೋಗ್ತೀನಿ. ನನಗೆ ನಿಮ್ಮ ಮನೆಗೆ 2 ಮನೆಗಳವೆ. ಎಲ್ಲಿ ಬೇಕಾದ್ರೂ ನಾನು ಜೀವನ ಮಾಡ್ತೀನಿ. ಅದು ನನಗೆ ಚೆನ್ನಾಗಿ ಗೊತ್ತು. ಇವನ ಹತ್ರ ಅನ್ನಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವನಿಗೆ ನಾನೇನು, ನನ್ನ ಬೆಲೆ ಏನು ಅಂತ ಗೊತ್ತಾಗ್ಲಿ. ಆಮೇಲಿಂದ ಯೋಚನೆ ಮಾಡ್ತೀನಿ. ಅಯ್ಯೋ ನಿಧಿ, ಈ ನನ್ನ ಮಗನಿಂದ ನೆಮ್ಮದಿ ಇಲ್ಲ ನನಗೆ.